ಮುಸ್ಲಿಂ ಸಮುದಾಯಕ್ಕೆ ಇಡೀ ಕರ್ನಾಟಕದಾದ್ಯಂತ ಅಷ್ಟೇ ಅವ್ರಿಗೂ ಸಹ ಜವಾಬ್ದಾರಿ ಮತ್ತು ಬಾಧ್ಯತೆಗಳಿದೆ. ಅಷ್ಟೇ ಬಾಧ್ಯತೆಗಳಿದೆ. ಒಂದು ಸಮುದಾಯದ ಮುಖಂಡರು ಅಂತ ಬಿಟ್ಟಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರ. ಕರ್ನಾಟಕದ ಜನತೆಗೆ ನಮಸ್ತೆ. ಏನು ರಾಹುಲ್ ಗಾಂಧಿಯವರ ಕನಸು ಜನಸಂಖ್ಯೆ ಆಧಾರದ ಮೇಲೆ ರಿಸರ್ವೇಷನ್ ಕೊಡಬೇಕು ಅಂತ ಬಿಟ್ಟಿದೆ. ಇಡೀ ಭಾರತದಾದ್ಯಂತ ಏನೋ ಒಂದು ಸರ್ವೆಗಳು ಮಾಡಿದ್ದಾರೆ. ಅದನ್ನು ನಾವು ಮನಗಂಡಲ್ಲಿ ದಾವಣಗೆರೆಯಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟಿದೆ ಹೇಳಬಹುದು. ಯಾಕಂತಂದರೆ ಮೆಜಾರಿಟಿ ಇರ್ತಕ್ಕಂಥ ಸಮುದಾಯಕ್ಕೆ ಕಡೆಗಣಿಸಿ ಬೇರೆ ಒಂದು ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸ್ಥಾನವನ್ನು ಕೊಟ್ಟು ಕಾಂಗ್ರೆಸ್ ಮುಖಂಡರಿಗೆಲ್ರಿಗೂ ಅದೇ ಅಭ್ಯರ್ಥಿಗೆ ಚುನಾವಣೆಗೋಸ್ಕರ ಅವ್ರನ್ನ ಗೆಲ್ಲಿಸೋದಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ. ಆದರೆ ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಜಮೀರಣ್ಣಾಗಲಿ ನಸೀರಣ್ಣಾಗಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಯಾಕಂತಂದರೆ ಅವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿದ್ದಾರೆ. ಆಮೇಲೆ ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಕಟ್ಟಾಳುಗಳಾಗಿದ್ದಾರೋ ಮುಸ್ಲಿಂ ಸಮುದಾಯಕ್ಕೆ ಇಡೀ ಕರ್ನಾಟಕದಾದ್ಯಂತ ಅಷ್ಟೇ ಅವ್ರಿಗೂ ಸಹ ಜವಾಬ್ದಾರಿ ಮತ್ತು ಬಾಧ್ಯತೆಗಳಿದೆ. ಅಷ್ಟೇ ಬಾಧ್ಯತೆಗಳಿದೆ. ಒಂದು ಸಮುದಾಯದ ಮುಖಂಡರು ಅಂತ ಬಿಟ್ಟಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದಂತಹ ನಷ್ಟವಾಗಿದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಅಷ್ಟೇ ಕಾಂಗ್ರೆಸ್ಸಿನ ಕಟ್ಟಾಳುಗಳನ್ನು ಕಾಪಾಡ್ಕೊಂಡು ಬರಬೇಕಾಗುತ್ತೆ. ಏನು ಹಿಂದೆ ತೆಗೆದುಕೊಳ್ತಂತಹ ನಿರ್ಣಯಗಳು ಕಾಂಗ್ರೆಸ್ ಪಕ್ಷ ಸುಮಾರು ರಾಜ್ಯಗಳಲ್ಲಿ ನಷ್ಟಗಳನ್ನು ಅನುಭವಿಸಿ ಸೋತಿದೆ. ಕರ್ನಾಟಕದಲ್ಲಿ ಗೆದ್ದಿದೆ ಅಂತಂತಂದರೆ ಏನು ಅಹಿಂದ ಒಂದು ಮುಖಂಡರನ್ನು ಜೊತೆಗೆ ತೆಗೆದುಕೊಂಡೋಗಿ ಕಾಂಗ್ರೆಸ್ ಪಕ್ಷ ಅವರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಈ ಸದೃಢವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನಿಂತಿದೆ. ಏನು ರಾಹುಲ್ ಗಾಂಧಿ ಅವರ ಕನಸು ಏನಿದೆಯೋ ಜನಸಂಖ್ಯೆ ಆಧಾರದ ಮೇಲೆ ರಿಸರ್ವೇಷನ್ಸ್ ಕೊಡಬೇಕು ಅನ್ನುವ ಒಂದು ಪ್ರೋಗ್ರಾಮನ್ನು ಎತ್ಕೊಂಡಿದ್ದಾರೆ. ಅದು ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟಿದೆ. ನಾವು ಈ ದಿನ ನಾವು ನೋವಿಂದ ಹೇಳ್ಕೋಬೇಕಾಗುತ್ತೆ. ಯಾಕಂತಂದರೆ ಮೆಜಾರಿಟಿ ಇರ್ತಕ್ಕಂತಹ ತಾಲೂಕು ದಾವಣಗೆರೆ ತಾಲೂಕಿನಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಕಾಂಗ್ರೆಸ್ ಪಕ್ಷದಿಂದ ಏನೋ ನೀವು ಒಂದು ಸೀಟನ್ನು ಕೊಟ್ಟಿದ್ದೇ ಆಗಿದ್ದಿದ್ರೆ ಒಂದು ರಾಹುಲ್ ಗಾಂಧಿ ಅವರ ಕನಸು ಕರ್ನಾಟಕದಲ್ಲಿ ಏರೇಡ್ತಾ ಇತ್ತು. ಅದನ್ನು ಬಿಟ್ಟು ಅಲ್ಲಿ ಏನು ಮುಖಂಡರುಗಳು ಒಂದೇ ಕುಟುಂಬದ ಸದಸ್ಯರನ್ನ ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗುವ ಕೆಲಸವನ್ನು ಮಾಡಿ ಅವರ ಕನಸು ನನಸು ನುಚ್ಚುನೂರಾಗಿದೆ. ಇದೇ ರೀತಿಯಾದ ನಿರ್ಣಯಗಳಿಂದ ಕಾಂಗ್ರೆಸ್ ಏನು ಅಹಿಂದ ಮುಖಂಡರುಗಳಾದಂತಹ ಜಮೀರಣ್ಣಾಗಲಿ ನಸೀರಣ್ಣ ಇವ್ರಿಗೇನು ನಷ್ಟ ಆಗಲ್ಲ. ನಷ್ಟ ಏನಾದರೂ ಆಗೋದಿದ್ದರೆ ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ ವಿನಃ ವೈಯಕ್ತಿಕವಾಗಿ ಜಮೀರಣ್ಣಗಾಗಲಿ ನಸೀರಣ್ಣಗಾಗಲಿ ಕಾಂಗ್ರೆಸ್ ಮುಸ್ಲಿಮಿನ ಅಹಿಂದ ಮುಖಂಡರಿಗೆ ಏನೂ ಆಗೋದಿಲ್ಲ ಅಂತ ಬಿಟ್ಟು ಈ ಮುಖಾಂತರ ನಾನು ಹೇಳ್ತೀನಿ. ಈ ರೀತಿಯಾದಂತಹ ನಿರ್ಣಯಗಳಿಂದನೇ ಸುಮಾರು ರಾಜ್ಯಗಳಲ್ಲಿ ಬಿಹಾರ, UP ಇಡೀ ಭಾರತದಾದ್ಯಂತ ಕಾಂಗ್ರೆಸ್ ಪಕ್ಷ ಯಾವುದೂ ರಾಜ್ಯಗಳಲ್ಲಿ ನಿಲ್ಲದೆ ಸೋಲನ್ನು ಅನುಭವಿಸಿದೆ. ಇಲ್ಲೂ ಸಹ ಭವಿಷ್ಯದಲ್ಲಿ ಈ ಥರ ಒಂದು ತಪ್ಪು ನಿರ್ಣಯಗಳನ್ನು ತಗೊಂಡಿದ್ದೇ ಆದಲ್ಲಿ ಇಲ್ಲೂ ಸಹ ಸೋಲುತ್ತೆ ಅನ್ನುವ ಒಂದು ಮುನ್ಸೂಚನೆಗಳು ಇವತ್ತು ನಮಗೆ ಎದ್ದು ಕಾಣ್ತಾ ಇದೆ. ನಾವೆಲ್ಲ ನಮ್ಮ ಒಂದು ಮುಖಂಡರಿಗೆ ನಾವೇನಾದರೂ ಒಂದು ಅಹವಾಲನ್ನು ನಮ್ಮ ಒಂದು ಬೇಡಿಕೆ ನೀಡಬೇಕಂತಂದರೆ ಒಂದು ಸಮುದಾಯದ ಒಂದು ಮುಖಂಡರು ಸ್ಟ್ರಾಂಗ್ ಲೀಡರ್ ಬೇಕಾಗುತ್ತೆ. ಆ ಸ್ಟ್ರಾಂಗ್ ಲೀಡರ್ ಹತ್ರ ನಾವು ಹೋಗ್ಬಿಟ್ಟಿದೆ, ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದೀವಿ. ಅದರಲ್ಲಿ ಬಹುಪಾಲು ಜಮೀರಣ್ಣ ನಸೀರ್ ಸಾಬ್ ಅವ್ರ ಹತ್ರನೇ ನಾವು ಹೋಗ್ಬಿಟ್ಟು ನಾವು ನಮ್ಮ ಇಡೀ ಭಾರತದ ರಾಜ್ಯದಂತಹ ಎಲ್ಲ ಮುಖಂಡರಲ್ಲಿ ಹೋಗಿ ಅವ್ರ ಹತ್ರ ಸುಮಾರು ಬೇಡಿಕೆಗಳನ್ನು ಇಟ್ಟಿದ್ದೀರಿ. ಅದನ್ನೆಲ್ಲ ಅವರು ಎಷ್ಟೇ ಅವರು ಒತ್ತಡದಲ್ಲಿದ್ದರೂ ಸಹ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಟ್ಟಿದ್ದಾರೆ. ಇಂಥ ಮುಖಂಡರುಗಳ ಬಗ್ಗೆ ನೀವು ಏನಾದರೂ ಅವ್ರಿವ್ರ ಮಾತು ಕೇಳಿ ಏನಾದರೂ ನಿರ್ಣಯಗಳನ್ನು ತಗೊಂಡಿದ್ದೇ ಆದಲ್ಲಿ ಕಾಂಗ್ರೆಸ್ಗೆ ತುಂಬಲಾರದಂತಹ ನಷ್ಟ ಆಗುತ್ತೆ ವಿನಃ ಕಾಂಗ್ರೆಸ್ ಯಾವತ್ತೂ ಸಹ ಇದರಿಂದ ಲಾಭವನ್ನು ಪಡ್ಕೊಳ್ಳೋದಿಲ್ಲ. ದಾವಣಗೆರೆಯ ಏನೇ ಫಲಿತಾಂಶ ಬರಲಿ ಅದು ನಾವು ಒಪ್ಕೋಬೇಕಾಗುತ್ತೆ. ಅಲ್ಲೂ ಜನಗಳ ಮನ್ನಣೆ ಆಗಿರುತ್ತೆ. ಪಕ್ಷದ ನಿರ್ಧಾರ ಅಲ್ಲ, ಅದು ಜನಗಳ ಒಂದು ನಿರ್ಣಯ ಆಗಿರುತ್ತೆ. ಆ ನಿರ್ಣಯಕ್ಕೆ ಇಡೀ ಎಲ್ಲ ಪಕ್ಷಗಳು ಸಹ ಒಪ್ಕೋಬೇಕಾಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ಸಮೀಕ್ಷೆ ಆಗಿತ್ತು ಕಾಂಗ್ರೆಸ್ ಪಕ್ಷ ಗೆಲ್ಲೋದಿಲ್ಲ ಅನ್ನೋದ್ರ ಬಗ್ಗೆ ಏನು ಆ ಸಮೀಕ್ಷೆನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲ್ಲ ಅನ್ನೋ ಒಂದು ಸಮೀಕ್ಷೆ ಆಗಿತ್ತು ಮೊನ್ನೆ 2023 ಚುನಾವಣೆಯಲ್ಲಿ. ಆದರೆ ನಸೀರಣ್ಣ ಅವರ ನೇತೃತ್ವದಲ್ಲಿ ಅವರ ಟೀಮು ಕೊತ್ತೂರು ಮಂಜುನಾಥ್ ಅವರಿಗೆ ಅತ್ಯಧಿಕ ಓಟುಗಳಿಂದ ಬರೀ ಕೇವಲ 15 ದಿನಗಳಲ್ಲಿ ಅವರನ್ನು ಜೈಬೇರಿ ಮಾಡಿ ವಿಧಾನಸಭೆ ಕಳಿಸ್ಕೊಟ್ಟಿದ್ದಾರೆ.
ಈ ಶ್ರೇಯಸ್ಸು ಇಡೀ ಅಹಿಂದ ಕುಟುಂಬಗಳನ್ನು ಅಹಿಂದ ಸಮುದಾಯನ ಒಗ್ಗೂಡಿಸಿ ಚುನಾವಣೆಯ ತಂತ್ರಗಾರಿಕೆಯನ್ನು ಕೋಲಾರ ಜಿಲ್ಲೆ ಕೋಲಾರ ಟೌನಲ್ಲಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ನಸೀರಣ್ಣಗೆ ಹೋಗುತ್ತೆ ಅಂತ ಬಿಟ್ಟು ಆಮೇಲೆ ನಮ್ಮ ಜಮೀರಣ್ಣಗೆ ಹೋಗುತ್ತೆ ಅಂತ ಬಿಟ್ಟು ಈ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಇಂಥ ಮುಖಂಡರುಗಳನ್ನು ಕಳ್ಕೊಳ್ಳೋ ಒಂದು ನೀವು ಒಂದು ಏನಾದರೂ ಮನಸ್ಸು ಮಾಡಿದ್ದಲ್ಲಿ ಕಾಂಗ್ರೆಸ್ ಪಕ್ಷ ತುಂಬಲಾರದಂಥ ನಷ್ಟ ಅನುಭವಿಸುತ್ತೆ ಅಂತ ಬಿಟ್ಟು ಈ ಮುಖಾಂತರ ಹೇಳ್ತಾ, ನೀವು ಏನಾದರೂ ಯಾರೇ ಏನೇ ಹೇಳಲಿ ನಮ್ಮ ಸಿದ್ದರಾಮಣ್ಣ ಅವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಇಡೀ ಒಂದು ಮುಸ್ಲಿಂ ಸಮುದಾಯ ಇಂಥ ಮುಖಂಡರನ್ನ ದಯವಿಟ್ಟು ನೀವು ಕಳ್ಕೊಬೇಡಿ, ಯಾರದೇ ಮಾತು ಕೇಳಬೇಡಿ. ಇನ್ನೂ ಚುನಾವಣೆ ಆಗಿದೆ, ಫಲಿತಾಂಶ ಬರೋದು ಇನ್ನೂ ಕಾದು ನೋಡೋಣ. ಅದು ಏನೇ ಫಲಿತಾಂಶ ಬರಲಿ, ಅವರ ಮೇಲೆ ಯಾವುದೇ ಆದಂತಹ ಕ್ರಮಗಳನ್ನು ಕೈಗೊಳ್ಳದೆ ಅವ್ರಿಗೆ ಇನ್ನೂ ಗೌರವಯುತವಾಗಿ ನೀವು ನೋಡ್ಕೊಂಡಿದ್ದೇ ಆದಲ್ಲಿ ಕಾಂಗ್ರೆಸ್ ಪಕ್ಷ ಇವಾಗ ಮುಂದೆ ಬರ್ತಕ್ಕಂಥ ಚುನಾವಣೆಗಳಾಗಲಿ ಯಾವತ್ತೂ ಸಹ ಸೋಲ್ದೇ ಇದ್ದಂಗೆ ಅವ್ರು ನೋಡ್ಕೊಳ್ತಾರಂತೆ ಬಿಟ್ಟು ಈ ಮುಖಾಂತರ ನಾನು ಕರ್ನಾಟಕದ ಮುಖಂಡರುಗಳಿಗೆ, ಸಿದ್ದರಾಮಣ್ಣ ಅವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ.